ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಊರಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಊರಲ್ಲಿ ಸ್ವಲ್ಪ ಕೋಳಿ ಶೆಡ್ಡು ಮಾಡಿದ್ದೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಏನೇನು ಮೆಟೀರಿಯಲ್ ಎಲ್ಲ ಎಷ್ಟೆಷ್ಟು ಖರ್ಚಾಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಒಂದು ಸಿ ಸಿ ಕ್ಯಾಮರಾ ಇದೆ ಇಲ್ಲಿ. ನಾನು ಹೊರಗಡೆ ಇದ್ದಾಗ ಸಿ ಸಿ ಕ್ಯಾಮರಾದಲ್ಲಿ ನೋಡ್ಕೊಳ್ತೀನಿ ಒಳಗಡೆ ಏನೇನು ಆಗ್ತದೆ ಅಂತ. ಸೊ ಆ ಸಿ ಸಿ ಕ್ಯಾಮ್ರಾಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಅದನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಈ ಗ್ರೀನ್ ಮೆಸ್ ಒಂದು ಸ್ವಲ್ಪ ತೆಗೆದುಬಿಟ್ಟು ಇಲ್ಲಿಗೆ ಫುಲ್ಲು ಈ ಥರ ಮೆಷನ್ನು ಸ್ವಲ್ಪ ಕಟ್ಬಿಟ್ಟು, ಇದು ಡೋರ್ದು ಒಂದು ಸ್ವಲ್ಪ ನನ್ನ ಹತ್ರ ಕಟ್ಟಿಂಗ್ ಮಿಷಿನ್ ಇಲ್ಲ. ಸೊ ಅದಕ್ಕೆ ಕಟ್ಟಿಂಗ್ ಮಿಷಿನ್ ಇದೆ, ಅದಕ್ಕೆ ಬ್ಲೇಡ್ ಸ್ವಲ್ಪ ಖಾಲಿಯಾಗಿದೆ. ಅದಕ್ಕೆ ನಾನು ಇದೊಂದು ಡೋರ್ನ ನೆಕ್ಸ್ಟ್ ಬಂದಾಗ ಮಾಡ್ಕೊಳ್ತೀನಿ. ಇದು ಆ್ಯಕ್ಚುಲಿ ಇದನ್ನು ಈ ಮೆಶ್ಶು ಬಟರ್ಫ್ಲೈ ಇದು ಮೆಶ್, ಇದು ಚಿಕನ್ ಮೆಶ್ ಅಂತ ಹೇಳಿದ್ರೆ ಈ ಥರ ಮೆಶ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಹೈಟು 7 ಫೀಟು, ವಿಡ್ತು 120 ಫೀಟು. 100 ಫೀಟ್ ಅಂತೇಳಿ ಕೊಡ್ತಾರೆ, ಬಟ್ 120 ಫೀಟ್ ಗಂಟು 120 ಫೀಟ್ ಎಕ್ಸ್ಟ್ರಾ ಇರುತ್ತೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ನಾನು ಊರಲ್ಲಿ ಕೇಳಿದಾಗ ಇದಕ್ಕೊಂದು ಸ್ವಲ್ಪ 6,000 ಸಮಥಿಂಗ್ ಹೇಳಿದ್ರು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತೇಳಿ ಅದನ್ನ ಬೆಂಗಳೂರಲ್ಲಿ ಇಂಡಿಯಾ ಮಾರ್ಟಲ್ಲಿ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಅಲ್ಲಿಂದ ಕೇಳಿದಾಗ ಇದಕ್ಕೆ 4,200 ಆಯಿತು. ಸೊ ಅದಕ್ಕೆ ನಾನೇನು ಮಾಡಿದೆ, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿದ್ರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತಲ್ವ, ಅಂದರೆ ಟ್ರಾನ್ಸ್ಪೋರ್ಟ್ ನನಗೆ ಟೋಟಲಾಗಿ ಒಂದು 2,000 ಏನಾಯಿತು. ನನ್ನ ಮೆಟೀರಿಯಲ್ ಇದು ಬಂದ್ಬಿಟ್ಟು 8 ರೋಲ್ ಈ ಥರದ್ದು. ಹಾಗೆಯೇ ಈ ಮೆಶ್ ಇದು 1 ಅಡಿ 1 ಇಂಚು ಗ್ಯಾಪ್, ಇದು 1 ಇಂಚು ಸ್ಕ್ವೇರ್ ಗ್ಯಾಪ್ ಇದು. ಸೊ ಇದು ಬಂದ್ಬಿಟ್ಟು ಹೈಟು 5 ಫೀಟು, ವಿಡ್ತು ಬಂದ್ಬಿಟ್ಟು 50 ಫೀಟು. ಈ ಮೆಶ್ಶನ್ನು ಕೂಡ ನಾನು ಬೆಂಗಳೂರಿಂದನೇ ತೊಗೊಂಡಿದ್ದು. ಸೊ ಅದಕ್ಕೆ ಇದಕ್ಕೆ ಬಂದ್ಬಿಟ್ಟು ಪ್ರೈಸು 4,000, ಒಂದು ರೋಲ್ 4,000. ನಾನು ಇದನ್ನು 4 ರೋಲ್ ತೊಗೊಂಡಿದ್ದೀನಿ. ಇದು ಹೊರಗಡೆ ಸುತ್ತ ಬಂದ್ಬಿಟ್ಟು ಆ ಥರದ್ದೇ ಮೆಶ್ ಹಾಕಿರೋದು, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಗಟ್ಟಿಯಾಗಿರಲಿ ಅಂತ. ಒಳಗಡೆಗೆ ಬಂದ್ಬಿಟ್ಟು ಈ ಥರದ್ದು ಹಾಕ್ಕೊಂಡಿದ್ದೀನಿ. ಮುಂದಕ್ಕೆ ಒಳಗಡೆಗೂ ಕೂಡ ಅದೇ ಮೆಸ್ಸು, ಇನ್ನೊಂದು ರೋಲ್ ಉಳಿದಿದೆ, ಒಳಗಡೆ ಕೂಡ ನಾನು ಅದನ್ನೇ ಹಾಕ್ಕೊಳ್ತೀನಿ. ವೆಲ್ಡಿಂಗ್ ಎಲ್ಲ ನಾನೇ ಮಾಡಿರೋದು. ವೆಲ್ಡಿಂಗ್ ಮಿಷಿನ್ ಒಂದು ತೊಗೊಂಡು ಸ್ವಲ್ಪ ಹಂಗೆ ನೋಡ್ಕೊಂಡು ನನ್ನ ಫ್ರೆಂಡ್ ಒಬ್ಬ ವೆಲ್ಡಿಂಗು ಬಂದಿದ್ದ, ಅವನ ಹತ್ರ ಸ್ವಲ್ಪ ನೋಡ್ಕೊಂಡು ಕೆಲಸ ಎಲ್ಲ ನೋಡಿಕೊಂಡು ಹಂಗೆ ನಾನು ಸ್ವಲ್ಪ ಟೈಮ್ ಇರ್ಬೇಕಾದ್ರೆ ಮಾಡೋಣ ಅಂತ ನೋಡಿದೆ. ಅದು ನಮ್ಮ ಫ್ರೆಂಡು, ನಾನು ಸ್ವಲ್ಪ ಅವನ ಹೆಲ್ಪ್ ತೊಗೊಂಡು ಈ ಥರ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನನಗೆ ಕೋಳಿ ಸಾಕೋದು ಇದೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶೀಟ್ ಇದೆಯಲ್ಲ, ಇದು 10 ಅಡಿ ಉದ್ದ, ಅಗಲ ಬಂದು 3.5 ಅಡಿ ಅಗಲ. ಇದು ಬಂದ್ಬಿಟ್ಟು ಈ ಕಡೆ ಇದ್ರದ್ದು ಸೈಜ್ ಬಂದ್ಬಿಟ್ಟು, ಶೆಡ್ದು ಸೈಜ್ ಬಂದ್ಬಿಟ್ಟು 20 ಅಡಿ. ಹಂಗೇ ಈ ಶೀಟ್ ಬಂದ್ಬಿಟ್ಟು 7 ಶೀಟ್ ಅದಕ್ಕೆ ಅಡ್ಜಸ್ಟ್ ಆಗೋ ಥರ, ಆ ಕಡೆ ಒಂದು 2 ಅಡಿ, ಈ ಕಡೆ ಒಂದು 2 ಅಡಿ ಎಕ್ಸ್ಟೆಂಡ್ ಇರೋ ಥರ ಶೀಟು ಅಡ್ಜಸ್ಟ್ ಆಯಿತು, 7 ಶೀಟು. ಸೊ ಅದು ಮೇಲೆದು ಟಾಪಲ್ಲಿ 2 ಶೀಟು, ಉದ್ದದ್ದು 2 ಶೀಟ್ ಇದೆ. ಅದು ಬಂದ್ಬಿಟ್ಟು ಮೇಲೆ ಟಾಪಲ್ಲಿ ಹಾಕೋದು. ಅದು ಬಂದ್ಬಿಟ್ಟು ಇನ್ನೂ 3 ಫೀಟು ಬೇಕಿತ್ತು ನಮಗೆ, ಅದನ್ನ ಕಟ್ ಮಾಡಿಸ್ಕೊಂಬರ್ಬೋದು. ಸೊ ಇವಾಗ ಈ ಕಡೆ 7 ಶೀಟು, ಆ ಕಡೆ 7 ಶೀಟ್, 14 ಶೀಟು. ಶೀಟ್ದು ರೇಟು ಬಂದ್ಬಿಟ್ಟು ಇಲ್ಲಿ ನಮ್ಮ ನಿಯರು 1,350 ರುಪೀಸು. ಇನ್ನು ಕಬ್ಬಿಣ ಬಂದ್ಬಿಟ್ಟು ಈ ಥರ, ಇದು ಮೂಲೆ ಎಂಡಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತೇಳ್ಬಿಟ್ಟು 4 ಇಂಚಿದು ಕಬ್ಬಿಣ ಎಂಡಿಗೆ. ಇದು ನಾನು 3 ಲೆಂತ್, 20 ಫೀಟ್ದು 3 ಲೆಂತ್ ತೊಗೊಂಡಿದ್ದೆ. ಹಂಗೇ ಸ್ವಲ್ಪ ಕಮ್ಮಿ ಈ ಥರದೊಂದು ಇದು 2 ಇಂಚಸ್ದು ಇದು ಬಿಡ್ತು. ಇದು ಬಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ, ಟೋಟಲಾಗಿ ನನಗೆ ಕಬ್ಬಿಣದೇ ಅಂತೇಳ್ಬಿಟ್ಟು ಒಂದು 26,000 ಕಬ್ಬಿಣದಂತ ಖರ್ಚಾಗಿದೆ. ಶೀಟಿಗೆ ಬಂದ್ಬಿಟ್ಟು ಒಂದು 20,000 ಶೀಟಿಗಾಗಿದೆ. ಕೆಳಗಡೆ ಇಟ್ಟಿಗೆ ಎಲ್ಲ ಇದು ಮೇಷನ್ ಕೆಲಸಗಳಿಗೆ ಅದನ್ನು ನಾನು ಮಾಡ್ತಾಯಿದ್ದೆ. ಸೊ ಆದರೆ ನಾನು ಇದ್ರದ್ದು ಸ್ವಲ್ಪ ಹೆಲ್ಪ್ ತೊಗೊಂಡು, ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಅಂತಬಿಟ್ಟು ಇದನ್ನು ಮಾತ್ರ ಕೆಳಗಡೆ ಒಂದು ಇಟ್ಟಿಗೆ ಕಟ್ಟಿಬಿಟ್ಟು ಒಳಗಡೆ ಕಾಂಕ್ರೀಟ್ ಹಾಕೋದಕ್ಕೆ ಸ್ವಲ್ಪ ಲೇಬರ್ಸ್ ಅಮೌಂಟ್ ಕೊಟ್ಬಿಟ್ಟು ಮಾಡಿಸಿದ್ದೀನಿ. ಬೇರೆ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಇನ್ನೂ ಒಂದು 3 ಡೇಸಿಗೆ ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಹೆಲ್ಪ್ ಮಾಡಿದ್ದಾನೆ ಅಂತ ಬಿಟ್ಟರೆ, ಬಾಕಿ ಎಲ್ಲ ನಾನೇ ಮಾಡಿರೋದು ಫ್ರೀಯಾಗಿದ್ದಾಗ. ಸೊ ಇದಕ್ಕೆ ಎಷ್ಟು ಒಂದು ನನಗೆ ಫ್ರೀಯಾಗಿದ್ದು ಮಾಡ್ಬೇಕಾದ್ರೆ ಒಂದು 2 ಮಂತ್, ಅಂದರೆ 2 ಮಂತು ಮಿಡಲಲ್ಲಿ ಸಾಟರ್ಡೆ ಸಂಡೇ ಈ ಥರ ಬಂದುಬಿಟ್ಟು ಮಾಡ್ಕೊಂಡು ಕೆಲಸ ಮಾಡಿಬಿಟ್ಟು ಹೋಗ್ತಾಯಿದೆ ಇದು. ಹಾಗಾಗಿ ಇಷ್ಟ ಆಗಿದೆ. ಈ ಡೋರ್ ನೋಡಿ ಯಾವ ಥರ ಇದೆ ಅಂತ. ಡೋರು ಅದು ಮಿಡಲಲ್ಲಿ ಈ ಥರ ಕಟ್ ಮಾಡಿಬಿಟ್ಟು 2 ಡೋರ್ ಮಾಡಬೇಕು. ಯಾಕಂದರೆ ಕೋಳಿಗಳಿಗೆ ಬೆಳಿಗ್ಗೆ ಡೇ ಟೈಮಲ್ಲಿ ಇದು ಕೆಳಗಡೆದು ಮಾತ್ರ ಮುಚ್ಚಿರಬೇಕು, ನೈಟು ಟೋಟಲಾಗಿ 2 ಮುಚ್ಚೋ ಥರ, ಆ ಥರ ಮಾಡ್ಕೊಳ್ಬೇಕು ನಾನಿದು. ಹಾಗೆಯೇ ಕೋಳಿಗೂಡೊಳಗಡೆ ಫಸ್ಟು ಈ ಥರ ಫುಲ್ಲು ಬಲ್ಬ್ಗಳು ಈ ಥರ ಹಾಕಿದ್ದೆ.
ಸ್ವಲ್ಪ ಇಟ್ಟು ಮರಿಗಳು ಚಿಕ್ಕದಲ್ಲಿ ಇರಬೇಕು. ನಾನು ಮರಿಗಳನ್ನ ಹೊರಗಡೆಯಿಂದ ತಂದಿದ್ದು ಒಂದು 150 ಮರಿಗಳನ್ನ ತಂದೆ. ಅದು ಸ್ವಲ್ಪ ನಾನಿಲ್ಲೇ ಇದ್ದಿದ್ದರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ನಮ್ಮ ಅಮ್ಮನ ಕೈಲಿ ಸ್ವಲ್ಪ ನೋಡ್ಕೊಳಕ್ಕಾಗದೆ ಕೆಲವೊಂದು ಮರಿಗಳು ಸ್ವಲ್ಪ ಸತ್ತೋಯ್ತು, ಕೆಲವೊಂದೆಲ್ಲ ಸ್ವಲ್ಪ ಜಾಸ್ತಿನೇ ಸತ್ತೋಯಿತು. ಅದಕ್ಕೆ ಈ ಥರ ಲೈಟ್ ಹಾಕ್ಕೊಂಡಿದ್ದೆ. ಇವಾಗ ಕೋಳಿಗೂಡಿಗೆಲ್ಲ ಸೇರಿಬಿಟ್ಟು ಒಂದು ಲೈಟು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇದ್ದ CC ಕ್ಯಾಮರಾನ ಬಿಚ್ಚಿಬಿಟ್ಟು, ಇದು ಸರಿಯಾಗಿ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ, ಸೊ ಅದಕ್ಕೆ ನಾನು ಅಲ್ಲಿ ಇದರಲ್ಲೇ ಫಿಟ್ ಮಾಡ್ತೀನಿ, ಸ್ವಲ್ಪ ಅಲ್ಲಿ ಚೆನ್ನಾಗಿ ನೆಟ್ವರ್ಕ್ ಸಿಗುತ್ತೆ ಅಂತ. CC ಕ್ಯಾಮ್ರಾ ಕೋಳಿ ಶೆಡ್ಡಲ್ಲಿ ವೈರಿಂಗೆಲ್ಲ ಸ್ವಲ್ಪ ಚೆನ್ನಾಗಿರೋ ವೈರಿಂಗ್ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ. ಇದಿಷ್ಟು ತೆಗೆದ್ರೆ ಇದ್ರ ಕಲೆಕ್ಷನ್ ಫುಲ್ ತೆಗೆದಂಗೆ. ಓಕೆ ಗೈಸ್, ನಾವು ವಿಡಿಯೋ ಮಾಡ್ತಾ ಇದ್ವಿ, ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಈಗ ನೋಡಿ ನಮ್ಮ ಮನೆ ಹತ್ರ ಯಾವ ಥರ ಮಳೆ ಬರ್ತಾಯಿದೆ ಅಂತ. ಕಷ್ಟ ಬೀಳಬೇಕು ಗೈಸ್. ನೆಕ್ಸ್ಟು ಇದೆಲ್ಲ ಒಂದೊಂದೇ ಮಾಡ್ತಾ ಒಂದೊಂದೇ ಪಾರ್ಟಿಷನ್ ಇದೆಲ್ಲ ಮಾಡಿದ ಮೇಲೆ ಒಂದು ತಿಂಗ್ಳಿಗೆ ಒಂದ್ಸಲ ನಾನು ಊರಿಗೆ ಬಂದಾಗ, ತಿಂಗಳಿಗೆಲ್ಲ ನಾನು ಮಂತ್ಲಿ 2 ಟೈಮ್ಸ್ ಬರ್ತಾಯಿದ್ದೀನಿ ಊರಿಗೆ. ಸೊ ಆವಾಗ ಬಂದಾಗ ನಾನು ಒಂದೊಂದು ವೀಡಿಯೋ ಮಾಡಿಬಿಟ್ಟು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಿಮಗೆ, ನನಗಂತೂ ತುಂಬ ಇಂಟ್ರೆಸ್ಟು ಈ ಕೋಳಿ ಸಾಕೋದು, ಈ ದನ ಸಾಕೋದು, ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಹಂಗೇ ನಾನು ಹೊರಗಡೆ ಈ ಮೆಷನ್ನು ತೋರಿಸಿದ್ನಲ್ಲ ಆವಾಗಲೇ, ನಾನು ಇದನ್ನೆಲ್ಲ ಸ್ವಲ್ಪ ಆಲ್ಮೋಸ್ಟ್ ನಾನೊಂದು 2 ರೋಲ್ ಹಾಕೋಷ್ಟು ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ಸಹ ಸುಮಾರು ಹಾಕೋಕ್ಕೆ ಬಾಕಿ ಇದೆ. ಇಲ್ಲಿ ನೋಡಿ ಮೆಷನ್ನ ನಾನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿದ್ರೆ, ಕೆಳಗಡೆ ಅರ್ಧ ಅಡಿ ಗುಂಡಿ ತೆಗೆದುಬಿಟ್ಟು, ಇಲ್ಲಿ ಕಂಬ ಬಂದ್ಬಿಟ್ಟು ಇದು 7 ಫೀಟ್ದು, ಮೇಲೆ ಮಣ್ಣಿಂದ ಮೇಲೆ ಒಂದು 5.5 ಅಷ್ಟೇ ಸಿಗುತ್ತೆ ಮೇಲೆ. ಈ ಮೆಶ್ಶು ಬಂದ್ಬಿಟ್ಟು 7 ಫೀಟು, ಅರ್ಧ ಅಡಿ ಕೆಳಗಡೆ ಹೋಯ್ತು ಅಂದರೆ ಇನ್ನೂ ಇಲ್ಲಿ ನೋಡಿ ಇನ್ನೂ ಲಾಂಗ್ ಇದೆ, ಅದು ಸ್ವಲ್ಪ ಹಂಗೆ ಮಡಚಿ ಇಟ್ಟಿದ್ವಿ. ಮುಂದೆ ಒಂದು ಸ್ವಲ್ಪ ಹೈಟ್ ಮಾಡ್ಕೊಳ್ಬೇಕು. ಇವಾಗೆಲ್ಲ ಕೋಳಿಗಳೆಲ್ಲ ಇವಾಗ ದೊಡ್ಡದೆಲ್ಲ ಇಲ್ಲಿಂದ ಆರ್ಬಿಟ್ಟು ಆ ಕಡೆ ಹೋಗ್ತಾಯಿದೆ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಕೆಳಗಡೆ ನೋಡಿ ಅರ್ಧ ಅಡಿ ಗುಂಡಿ ತೆಗೆದುಬಿಟ್ಟು ಅದಕ್ಕೆ ಹಾಕಿ ಟೈಟ್ ಮಾಡಿದ್ರೆ ಇದು ಸ್ವಲ್ಪ ಟೈಟ್ ಆಗುತ್ತೆ ನೋಡಿ. ಇವಾಗಂತೂ ಆಲ್ಮೋಸ್ಟ್ ಫುಲ್ ಟೈಟ್ ಆಗಿದೆ. ಇನ್ನು ಮೇಲೇನೂ ಅಷ್ಟೇ ಟೈಟಾಗಿ ಹಿಂಗೆ ಎಳೆದು ಕಟ್ಟಿದ್ರೆ ಸ್ಟ್ರಾಂಗಾಗಿರ್ತದೆ. ಮತ್ತು ಇದು ನಾನು ಕೇಳಿರೋ ಪ್ರಕಾರ ಈ ಮೆಸ್ಸು ಕೆಳಗಡೆ ಮಣ್ಣಲ್ಲಿ ಹಾಕಿದ್ವಲ್ಲ, ಅದು ಸ್ವಲ್ಪ ಹಂಗೆ ತುಕ್ಕಿಡ್ದು ಎಲ್ಲ ಇದಾಗುತ್ತೆ. ಅಷ್ಟರೊಳಗೆ ಅದು ಆಗೋಕ್ಕೆ ಸ್ವಲ್ಪ ಲಾಂಗ್ ಟೈಮ್ ಹಿಡಿತದೆ. ನಾನು ಅದರೊಳಗಡೆ ಇದಕ್ಕೆ ಬೇರೆ ಏನಾರ ಮಾಡೋಕ್ಕೆ ಬೇರೆ ಏನಾದರೂ ಮೆಸ್ಸು ಆ ಥರ ಏನಾದ್ರು ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ. ಸೊ ಸದ್ಯಕ್ಕೆ ನನಗೆ ಈ ಥರ ಮೆಸ್ ತಂದುಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಈ ಕಂಬ ಎಲ್ಲ ಈಗ ಸ್ವಲ್ಪ ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ನಮ್ಮಣ್ಣ ಒಂದು ಸ್ವಲ್ಪ ಫ್ರೀ ಇದ್ದ, ಆವಾಗ ಅವ್ನು ಬಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಈ ಕಂಬನೆಲ್ಲ ಹಾಕ್ಕೊಟ್ಟಿದ್ದಾನೆ. ಸೊ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಕೋಳಿಗಳೆಲ್ಲ ನೋಡಿ ಯಾವ ಥರ ಮೇಯ್ತಾ ಇದೆ ಇಲ್ಲಿ ನಮ್ಮ ಮನೆ ಹತ್ರ. ಇವಾಗ ಜಸ್ಟ್ ಈಗ ಮಧ್ಯಾಹ್ನ ಒಂದು ಸರಿಯಾಗಿ ಮಳೆ ಬಂತಾಯ್ತಾ, ಇವಾಗ ಕೋಳಿಗಳಿಗೆಲ್ಲ ಸ್ವಲ್ಪ ಫುಡ್ಗಳೆಲ್ಲ ಸಿಕ್ಕಿದೆ, ಅದೆಲ್ಲ ಮೇಯ್ತಾ ಇದ್ದಾವೆ. ಈ ಥರ ಹಾಕಿದ್ರೆ ಹೊರಗಡೆ ಈ ಥರ ಮೆಷನ್ನ ಈ ಥರ ಹಾಕಿದ್ರೆ ಆಲ್ಮೋಸ್ಟು ಹೊರಗಡೆಯಿಂದ ನಾಯಿ ಏನು ಬರೋದಿಲ್ಲ. ನಾನು ಇಲ್ಲಿ ಒಳಗಡೆ ಒಂದು 4 ರೋಲ್ ಹಾಕೋಷ್ಟು ಮಾತ್ರ ನಾನು ಈ ಥರ ಮೆಶ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಮೇಲೆ ಸೈಡೆಲ್ಲ ಇದು ಟಾಟಾ ನೋಟೆಡ್ ಫೆನ್ಸ್ ಹಾಕ್ಬಿಟ್ಟು ಮತ್ತು ಗ್ರೀನ್ ಮೆಶ್ಶು ಹೊರಗಡೆಯಿಂದ ಹಾಕಿದ್ದೀನಿ. ಟಾಟಾ ನೋಟೆಡ್ ಫೆನ್ಸ್ ಏನಕ್ಕೆ ಹಾಕಿದ್ದೀನಿ ಆ ಕಡೆ ಅಂತ ಹೇಳಿದ್ರೆ, ಈ ನಾಯಿಗಳು, ಈ ಕಾಡಂದಿ ಎಲ್ಲ ಒಂದು ಸ್ವಲ್ಪ ಟೈಮ್ ಬರ್ತಾಯಿತ್ತು ಕಾಡಂದಿ. ಸೊ ಕಾಡಂದಿಗೆ ಏನು ಮಾಡಬೇಕಂತ ಬಿಟ್ಟು ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನಗನ್ನಿಸ್ತು, ಅದೇ ಆ ಟಾಟಾ ನೋಟೆಡ್ ಫೆನ್ಸ್ ಹೊಸದಾಗಿ ಬಂದಿದೆ ಈ ಥರ ಕಾಡಂದಿಗಳಿಗೆ ಅಂತ ಬಿಟ್ಟು ನನಗೆ ಗೊತ್ತಾಯಿತು. ಸೊ ಅದನ್ನು ಹಾಕಿದೆ. ಆಲ್ಮೋಸ್ಟು ಕಾಡಂದಿ ಎಲ್ಲ ಅವಾಯ್ಡ್ ಆಗುತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಕಾಡಂದಿಗಳೆಲ್ಲ ಬರೋದಿಲ್ಲ ಇವಾಗ. ಹಂಗೆ ಸರೌಂಡಿಂಗ್ ಫುಲ್ ಹಾಕಿದ್ದೀನಿ. ಇನ್ನೇನು ಒಂದು 4 ರೋಲ್ ಅಂದರೆ 400-500 ಫೀಟಷ್ಟು ಅಡಿ ಉದ್ದಕ್ಕೆ ನಾನು ಈ ಥರ ಫೆನ್ಸ್ನ ಮಾತ್ರ ಹಾಕಿರೋದು. ಮತ್ತು ಒಳಗಡೆ ಇನ್ನೊಂದು ಸ್ವಲ್ಪ ದೂರ ಆ ಟಾಟಾ ನೋಟೆಡ್ ಫೆನ್ಸ್ ಒಳಗಡೆನೂ ಈ ಥರ ಮೆಶ್ಶು ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ನಮ್ಮ ನಾಯಿ ನೋಡಿ ಇಲ್ಲಿ ಕಟ್ಟಾಕಿದ್ದೀವಿ. ಚಿಕ್ಕ ಇದು ನಾನು ಅಪರೂಪಕ್ಕೆ ಬರೋದ್ರಿಂದ ನನಗೆ ಕಚ್ಚಿಬಿಡ್ತದೆ. ಇಲ್ಲಿ ಮರ ನೋಡು, ತೋರಿಸಿಲ್ಲಿ ಮರನ. ಈ ಮರನ ಇದು
ಕರಿಬೇವು ಸೊಪ್ಪು ಮರ ಆಯಿತಾ, ಇದನ್ನೆಲ್ಲ ಯಾವ ಥರ ಕಟ್ ಮಾಡಿ ಹಾಕಿದೆ ನೋಡಿ ನಾಯಿ. ಅದಕ್ಕೆ ಕೋಪಕ್ಕೆ ಕಚ್ಚಿಬಿಟ್ಟು ಈ ಥರ ಹಾಕಿದೆ. ಇದಕ್ಕೊಂದು ಗೂಡು ಮಾಡ್ಬೇಕು ಅಂದ್ಕೊಂಡೆ, ಆದರೆ ಇವಾಗ ಟೈಮ್ ಇಲ್ಲ. ಇದು ತಂದುಬಿಟ್ಟು ಒಂದು 5 ಮಂತ್ ಆಯ್ತು ಈ ನಾಯಿನ. ಇದಕ್ಕಿನ್ನೂ ಗೂಡು ಮಾಡೋಕ್ಕಾಗಿಲ್ಲ ನಮಗೆ. ನೋಡಿ ಎಲ್ಲ ಕಡೆ ಈ ಥರ ಹಾಕಿದ್ದೀವಿ. ಸರಿ, ಕಂಬ ಒಂದು ಕಂಬದಿಂದ ಒಂದು ಕಂಬಕ್ಕೆ 14 ಅಡಿ ಲೆಂತ್ ಇದೆ. ಹೊರಗಡೆಯಿಂದ ಈ ಥರ ಟಾಟಾ ವೈಯರ್, ಇದು ಏನು ಹೇಳ್ತಾರೆ ಇದಕ್ಕೆ, ಮುಳ್ಳು ತಂತಿ ಹಾಕ್ಸಿದ್ದೀವಿ ಒಳಗಡೆಯಿಂದ ಈ ಥರ ಮೆಶ್ ಹಾಕ್ಕೊಂಡಿದ್ದೀವಿ. ಹಾಗೆ ನೋಡಿ ನಮ್ಮನೇಲಿ ನೋಡಿ ಯಾವ ಥರ ಇದೆ ಅಂತ ಗಿಡಗಳೆಲ್ಲ. ಗೈಸ್, ಇವಾಗ ನೀವೆಲ್ಲ ನೋಡ್ತಾ ಇರೋದು ಟಾಟಾ ನೋಟೆಡ್ ಫೆನ್ಸು. ಇದು ಆಯುಷ್ ಟಾಟಾ ನೋಟೆಡ್ ಫೆನ್ಸ್ ಅಂತ. ನಾರ್ಮಲಾಗಿ ನೋಟೆಡ್ ಫೆನ್ಸು ಬೇರೆ ಬ್ರ್ಯಾಂಡಲ್ಲಿ ಬರ್ತದೆ. ಸೊ ಅದೆಲ್ಲ ಸ್ವಲ್ಪ ಬಾಳಿಕೆ ಎಲ್ಲ 5 ಇಯರ್ಸ್ ವಾರಂಟಿ ಕೊಡ್ತಾರೆ. ಇದಕ್ಕೆ ಬಂದ್ಬಿಟ್ಟು 20 ಇಯರ್ಸ್ ವಾರಂಟಿ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ಒಂದು 10 ಇಯರ್ಸ್ ಮೇಲೆ ಬರುತ್ತೆ ಅಂತ ಬಿಟ್ಟು. ಸೊ ಇದು ಈ ಫಾರೆಸ್ಟ್ ನಿಯರ್ ಇರೋರಿಗೆಲ್ಲ, ಕಾಡಂದಿ ಕಾಟ ಜಾಸ್ತಿ ಇರೋರಿಗೆ, ಇನ್ನು ಮತ್ತು ಕೋಳಿ ಎಲ್ಲ ಸಾಕಿದ್ದು ನಾಯಿಗಳ ಕಾಟ ಜಾಸ್ತಿ ಇರೋರಿಗೆ, ಮುಂಗುಸಿ ಎಲ್ಲ ನುಗ್ಗೋಷ್ಟು ಸ್ಪೇಸ್ ಇದೆ ಇದರಲ್ಲಿ. ನಾನು ಇದಕ್ಕೆ ಏನು ಮಾಡ್ತೀನಿ, ಒಳಗಡೆಯಿಂದ ಒಂದು ಚಿಕನ್ ಮೆಷನ್ನು ಕೂಡ ಹಾಕ್ಕೊಳ್ತೀನಿ. ಹೊರಗಡೆಯಿಂದ ಏನಕ್ಕೆ ಅಂತೇಳಿದ್ರೆ ಈ ಕಾಡಂದಿ ಎಲ್ಲ ಬಂದರೆ ಈ ಚಿಕನ್ ಮೆಸ್ ಎಲ್ಲ ಹರ್ಕೊಂಡು ಬರ್ತದೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಸೇಫಾಗಿರಲಿ, ಸ್ವಲ್ಪ ಸೆಕ್ಯೂರ್ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಆಯುಷ್ ಟಾಟಾ ನೋಟೆಡ್ ಫೆನ್ಸ್ನ ಹಾಕ್ಸ್ಕೊಂಡಿದ್ದೀನಿ. ಗೈಸ್, ಇದನ್ನು ನಾನು ಬೆಂಗಳೂರಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು. ಸೊ ಇದರ ರೇಟ್ ಬಂದ್ಬಿಟ್ಟು 6250 ರೂಪಾಯಿ. 5 ಅಡಿ ಹೈಟು, ಲಾಂಗ್ ಬಂದ್ಬಿಟ್ಟು 100 ಫೀಟರ್ ಲಾಂಗು. ಸೊ ಇದು ನನಗನ್ಸುತ್ತೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟು ಈ ಗದ್ದೆ ಈ ಥರ ಎಲ್ಲ ಮಾಡಿರ್ತಾರಲ್ಲ, ದನಗಳೆಲ್ಲ ಬಂದು ಮೇಯೋ ಥರ ಏನಾರು ಇತ್ತು ಅಂತ ಹೇಳಿದ್ರೆ ಆ ಥರ ಜಾಗಗಳಿಗೆಲ್ಲ ಹಾಕ್ಕೊಳ್ಬೋದು. ತುಂಬಾ ಸೆಕ್ಯೂರ್ ಇರುತ್ತೆ. ಗೈಸ್, ಇದು ಆನೆ ಬರೋ ಜಾಗಕ್ಕೆಲ್ಲ ಸ್ವಲ್ಪ ಕಷ್ಟ ಈ ಟಾಟಾ ನೋಟೆಡ್ ಫೆನ್ಸು. ಇದು ಬಂದು ಹೈ ಟೆಂಪರ್ ವೈರಿಂದ ಮಾಡಿರೋವಂಥ ಒಂದು ಫೆನ್ಸಿಂಗ್ ಆಗಿರೋದ್ರಿಂದ ಇದು ಆದಷ್ಟು ಬೇಗ ಕಟ್ಟಾಗೋದಿಲ್ಲ. ಇದು ಸ್ವಲ್ಪ ಈ ದನಗಳು ಏನಾದರೂ ಹಿಂಗೆ ಬಂದುಬಿಟ್ಟು ತಳ್ಳಿದ್ರೆ ಸ್ವಲ್ಪ ಒಳಗಡೆ ಹೋಗಿ ಈ ಥರ ಹೊರಗಡೆ ಬರೋ ಥರ ಎಕ್ಸ್ಟೆಂಡ್ ಆಗಿ ಬರೋ ಥರ ಇದೆ ಇದು. ಹಂಗೇ ಇದನ್ನ ಕಂಪ್ನಿಯಿಂದ ಹೇಳ್ತಾರೆ ಇದಕ್ಕೆ ಕಂಬಗಳು 15 ಅಡಿ 20 ಅಡಿ ಕಂಬ ಹಾಕಿದ್ರೂ ನಡೀತದಂತ. ನಾನಾದರೆ ಒಂದು 12 ಅಡಿ 13 ಅಡಿಗೆ ಒಂದೊಂದು ಕಂಬ ಹಾಕ್ಸಿದ್ದೀನಿ. ಗೈಸ್, ಏನು ಗೊತ್ತಾ, ಇದು ಟಾಟಾ ನೋಟೆಡ್ ಫೆನ್ಸು ಈ ಗುಂಡಿ ತೋಡಿ 1/2 ಅಡಿ ಒಳಗಡೆ ಹಾಕಿದ್ರೆ ಬೇಗ ತುಕ್ಕಿಡ್ದು ಹಾಳಾಗ್ತದೆ. ಸೊ ಅದಕ್ಕೆಲ್ಲ ವಾರಂಟಿ ಕ್ಲೈಮ್ ಆಗೋಲ್ಲ. ಸೊ ನಾವೇನು ಮಾಡಬೇಕು, ಅದಕ್ಕೆ ನೆಲ ಟಚ್ ಆಗೋ ಥರ ಹಾಕ್ಕೊಳ್ಬೋದು. ನೆಲ ಟಚ್ ಆಗೋ ಥರ ಹಾಕ್ಕೊಂಡ್ರೆ ಸ್ವಲ್ಪ ಏರುಪೇರು, ನೆಲ ಎಲ್ಲ ಏರುಪೇರು ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಸ್ವಲ್ಪ ಲೆವೆಲ್ ಮಾಡಿಕೊಂಡು ಅದಕ್ಕೆ ನೆಲ ಟಚ್ ಆಗೋ ಥರ ಸ್ವಲ್ಪ ಹಾಕ್ಕೊಂಡ್ರೆ ಕೆಳಗಡೆ ಬಾಟಮ್ ಸ್ವಲ್ಪ ತುಕ್ಕಿಡ್ದ ಥರ ಆಗುತ್ತೆ. ಆದರೆ ಮೇಲೆ ಎಲ್ಲ ಬೇಗ ತುಕ್ಕಿಡೋದು ಹಾಳಾಗಲ್ಲ. ಸೊ ಅದಕ್ಕೆ ನೀವು ನೆಲದ ಒಳಗಡೆ ಎಲ್ಲ ಹಾಕೋಕ್ಕೆ ಹೋಗ್ಬೇಡ್ರಿ ಇದನ್ನು. ಗೈಸ್, ನಾವು ಪ್ರತಿಯೊಂದು ಕಂಬನೂ ಸಿಮೆಂಟ್ ಕಂಬನೇ ಹಾಕ್ಸಿರೋದು. ಇದು ಒಂದು ಕಂಬದ ಪ್ರೈಸ್ ಬಂದ್ಬಿಟ್ಟು 380 ರೂಪಾಯಿ. ಹಾಗೆಯೇ ಪ್ರತಿ ಕಂಬನೂ ನಾವು 1.5 ಅಡಿ ಗುಂಡಿ ತೋಡಿ ಅದಕ್ಕೆ ಕಾಂಕ್ರೀಟ್ ಹಾಕ್ಬಿಟ್ಟು ಹಾಕಿರೋದು. ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಸ್ಟ್ರೈಟಾಗಿರ್ತದೆ ಅಂತ. ಈ ಟಾಟಾ ನೋಟೆಡ್ ಫೆನ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲ ಕಂಬಗಳಿಗೂ ಕಾಂಕ್ರೀಟ್ ಹಾಕಿದ್ರೆ ಒಳ್ಳೆಯದು. ಕಲ್ಲಿನ ಕಂಬ ಎಲ್ಲ ಹಾಕ್ತು ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆಯದೇ. ಸೊ ಇದಕ್ಕೇ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡಿ ಈ ಥರ ಕೆಲಸ ಮಾಡಿ ಕೊಡ್ತಾರೆ. ಸೊ ಆ ಥರನೂ ನೀವು ಮಾಡಿಸ್ಕೊಳ್ಬೋದು. ನಿಮ್ಮ ಹತ್ರ ಸ್ವಲ್ಪ ಬಡ್ಜೆಟ್ ಎಲ್ಲ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಈ ಥರ ನೀವೇ ಮನೇಲಿರ್ತೀವಿ, ನೀವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಈ ಥರ ನಾನು ಹೇಳ್ದಂಗೆ ಈ ಥರ ಮಾಡ್ಕೊಳ್ಬೋದು. ಇದೆಲ್ಲ ನಾವೇ ಆಲ್ಮೋಸ್ಟ್ ಮಾಡಿರೋದು. ನಮ್ಮ ತೋಟದ ಎಂಡಲ್ಲಿ ಹಾರಂಗಿ ಡ್ಯಾಮದು ಚಾನಲ್ ಬಂದ್ಬಿಟ್ಟು ನಮ್ಮ ತೋಟದ ಎಂಡಲ್ಲೇ ಹೋಗುತ್ತೆ. ಗೈಸ್, ಈ ಟಾಟಾ ನೋಟೆಡ್ ಫೆನ್ಸು 4 ಅಡಿ 5 ಅಡಿ 6 ಅಡಿ ಮಾತ್ರ ಹೈಟ್ ಇರೋವಂಥದ್ದು ಮಾತ್ರ ಸಿಗೋದು. ಹಾಗೆ ಲೆಂತ್ ಬಂದು 100 ಫೀಟ್ ಲೆಂತ್ ಇರೋವಂಥದ್ದು ಮಾತ್ರನೇ ಸಿಗೋದು. ಹಂಗೇ ನಾನು ಕಾಂಟ್ರಾಕ್ಟ್ ಕೊಟ್ಟೆಲ್ಲ ಕೆಲಸ ಮಾಡ್ಸೋಕ್ಕೆ ಹೋಗಿಲ್ಲ. ಅದು ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿ ಇರೋಲ್ಲ ಅಂತೇಳ್ಬಿಟ್ಟು ನಾನು ಇವಾಗ 5 ಎಕರೆ 10 ಎಕರೆ ಆ ಥರ ಇತ್ತು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡೋದೇ ಒಳ್ಳೆಯದು. ನಮ್ಮ ಕಡೆ ಲೇಬರ್ಸ್ ಪ್ರಾಬ್ಲಮ್ ಇದೆ. ಹಾಗಾಗಿ ನಾನು ನನ್ನ ಫ್ರೆಂಡಿಗೆ 800 ರೂಪಾಯಿ ಸಂಬಳ ಕೊಟ್ಟು, ಹಾಗೆ ನಾನು ನಮ್ಮ ಅಣ್ಣ ನಮ್ಮಮ್ಮ 3 ಜನ ಸೇರಿಕೊಂಡು ನಮ್ಗೆ ರಜೆ ಇರೋ ಟೈಮಲ್ಲಿ ಸ್ವಲ್ಪ ನಾವು ಈ ಕೆಲಸನ ಮಾಡಿ ಮುಗಿಸಿದ್ದೀವಿ. ಗೈಸ್, ಈ ಕುರಿ ಸಾಕೋರಿಗೆ, ಆಡು ಸಾಕೋರಿಗೆ, ದನ ಸಾಕೋರಿಗೆಲ್ಲ ಈ ಟಾಟಾ ನೋಟೆಡ್ ಫೆನ್ಸು ಬೆಸ್ಟ್ ಫೆನ್ಸಿಂಗು.
ಪ್ರೈಸ್ ಕೂಡ ಕಮ್ಮಿನೇ ಇರುತ್ತಲ್ವ, ಹಾಗಾಗಿ ಬೇರೆ ಫೆನ್ಸಿಂಗ್ ಎಲ್ಲ ಹೋಲಿಸ್ಕೊಂಡ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಇದೆಯಲ್ಲ, ಹಾಗಾಗಿ ಬೆಸ್ಟ್ ಫೆನ್ಸಿಂಗ್ ಇದು. ಹಾಗೆ ಕೋಳಿ ಎಲ್ಲ ಸಾಕಬೇಕಂತ ಹೇಳಿದ್ರೆ ಒಂದು 7 ತಿಂಗಳ ಮೇಲೆ ಕೋಳಿ ಆಯ್ತು ಅಂತ ಹೇಳಿದ್ರೆ ಅದ್ರ ಫೆನ್ಸಿಂಗ್ದು ಆ ಕಡೆ ಹೊರಗಡೆ ದಾಟ್ಕೊಂಡು ಹೋಗಲ್ಲ. ಅದಕ್ಕಿಂತ ಚಿಕ್ಕ ಮರಿಗಳೆಲ್ಲ ಸ್ವಲ್ಪ ಹೊರಗಡೆ ಎಲ್ಲ ದಾಟ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ಹೊರಗಡೆಯಿಂದ ಈ ಗ್ರೀನ್ ಮೆಶ್ಶನ್ನು ಹಾಕ್ಕೊಂಡಿದ್ದೀನಿ. ಬೇರೆ ಇನ್ನೊಂದು ಸೈಡೆಲ್ಲ ಬಂದ್ಬಿಟ್ಟು ಈ ಥರ ಚಿಕ್ಕದು ಚಿಕನ್ ಮೆಶ್ ಬರುತ್ತಲ್ಲ ಆ ಥರ ಹಾಕ್ಕೊಂಡಿದ್ದೀನಿ. ಗೈಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋ ತುಂಬ ಲೆಂತ್ ಇರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್. ಮಾಡು.